ತೆಗೆದುಕೊಳ್ಳೋಂಥ ಒಂದು ಸಬ್ಜೆಕ್ಟ್ ಇದು. ಆದರೆ ನಾನು ಇವತ್ತು ಒಬ್ಬ ತಳಹಂತದಲ್ಲಿ ನನ್ನ ಬಯಲುಸೀಮೆಯ ಗ್ರಾಮದಲ್ಲಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಕಂಡಂತೆ ಇವತ್ತು ಎಲ್ಲ ಕೆರೆಗಳು ಬತ್ತೋಗ್ತವೆ. ಭಾಳ ಹುಷಾರಾಗಿ ಜಾಗೃತವಾಗಿ ತೆಗೆದುಕೋಬೇಕಾಗಿದ್ದ ನಿರ್ಧಾರ. ನಾನು ಅದಕ್ಕೋಸ್ಕರನೇ ಆಗಲೇ 5 ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿಕೊಂಡು ನಾನು ಆಗಲೇ ಏನೇನು ಪರ್ಯಾಯ ಮಾರ್ಗಗಳನ್ನು ಹೋಮ್ವರ್ಕ್ ಮಾಡಿಕೊಂಡು ಹೊರಟಿದ್ದೇನೆ. ಸೊ ಹಾಗಾಗಿ ನಾನು ಎಲ್ಲರಿಗೂ ನನ್ನ ತಾಲೂಕಿನ ರೈತರಿಗೆ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವು ತೋಟ ಹೊಲ ಗದ್ದೆಗಳ ಬಗ್ಗೆ ಚಿಂತನೆ ಬಿಟ್ಟು ಜನ ಮತ್ತು ಜಾನುವಾರು ಬಗ್ಗೆ ಕುಡಿಲಿಕ್ಕೆ ನೀರನ್ನು ನಾವು ಆಲೋಚನೆ ಮಾಡೋಂಥ ಸಂದರ್ಭದಲ್ಲಿ ರೇಷನಿಂಗ್ ಒಂದು ಏನು ಪರಿಸ್ಥಿತಿ ಬರುತ್ತೆ ಅದನ್ನು ನಾವು ಮಾಡ್ಕೋಬೇಕು ಅಂತ ಹೇಳಿ ನಾನು ಆಗಲೇ ಜನಕ್ಕೆ ಜಾಗೃತಿ ಮೂಡಿಸೋಂಥ ಪರ್ಯಾಯ ಮಾರ್ಗದಲ್ಲಿ ಹೊರಟಿದ್ದೇನೆ. ನಮ್ಮ ಸರ್ಕಾರಕ್ಕೂ ನಾವು ಸಲಹೆ ಕೊಡೋಂಥದ್ದು ಭಾಳಷ್ಟು ಜನ ಇದ್ದಾರೆ ಇದಕ್ಕೋಸ್ಕರನೇ. ಸೊ ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಲಹಾ ಕಮಿಟಿ ಮೀಟಿಂಗ್ಗಳಲ್ಲಿ ಅವ್ರನ್ನೆಲ್ಲರದ್ದು ಅಡ್ವೈಸ್ ತೆಗೆದುಕೊಂಡು ವಿಶೇಷವಾಗಿ ಜನರಿಗೆ ಬದುಕಲಿಕ್ಕೆ ದಿನನಿತ್ಯ ಬಳಕೆ ಆಗುವಂಥ ನೀರಿನ ಪ್ರಮಾಣವನ್ನು ಎಷ್ಟು ಬೇಕಾಗಿದೆ, ಯಾವ ರೀತಿ ಬಳಸಬೇಕು ಅನ್ನೋದನ್ನು ದೃಷ್ಟಿ ಇಟ್ಕೊಂಡು ರೈತರಿಗೂ ತಮ್ಮ ಬೆಳೆಗಳು ಹಾನಿ ಆಗದಂಗೆ ಅದನ್ನು ಎಲ್ಲ ಮುಂಜಾಗ್ರತೆಯನ್ನು ತೆಗೆದುಕೊತಾರೆ ಅನ್ನೋದು ಭಾವನೆಯಲ್ಲಿದ್ದೇನೆ. ಹಾಗೆಯೇ ಈಗ ಜೂನ್ಗೆ ಮಳೆ ಶುರುವಾಗಬೇಕಾಗಿದೆ. ಮೊನ್ನೆ ತಾನೇ ಒಂದು ಸಣ್ಣ ಮಳೆ ಬಂದು ತುಂತುರು ಮಳೆ ಬಂದಿದ್ದು ನಮ್ಮ ಕುಣಿಗಲಲ್ಲಿ ಭಾಳ ಸಂತೋಷ ಆಯಿತು. ಹಾಗಾಗಿ ನಾನು ಮೊನ್ನೆ ನಮ್ಮ ಮಾನ್ಯ ಕಂದಾಯ ಮಂತ್ರಿಗಳ ಹತ್ರನೂ ಮಾತನಾಡಿದೆ, ಯಾವ ರೀತಿ ಡ್ರಾಟ್ನ ಫೇಸ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಮ್ಮ ಅನಿಸಿಕೆಗಳೇನು ಅಂತ. ಅವರು ಸಹ ಅದೇ ಹೇಳ್ತಿದ್ರು, ಮಳೆ ಶುರುವಾದಂಥ ಸಂದರ್ಭದಲ್ಲಿ ಮಳೆಗಾಲ ಬಂದ ತಕ್ಷಣ ನಾವು ಮಳೆ ಯಾವ ರೀತಿ ಅಸೆಸ್ ಮಾಡಿಕೊಂಡು ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾವು SRDF ಫಂಡ್ಸು, ಸ್ಟೇಟ್ ಡ್ರಾಟ್ ರಿಲೀಫ್ ಫಂಡ್, SDRF ಫಂಡ್ಸ್ಗಳು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗಿದೆ ಅಂತ ಹೇಳಿದ್ರು. ನನಗಂತೂ ನನ್ನ ತಾಲೂಕಲ್ಲಿ ಆಗಲೇ ಭಾಳಷ್ಟು ತೊಂದರೆಗಳು, ಸಮಸ್ಯೆಗಳು ಶುರುವಾಗಿದೆ. ಸುಮಾರು 58 ಕಡೆ ನೀರಿನ ವಾಟರ್ ಸೋರ್ಸಸ್ ನಿಂತೋಗಿದೆ. ಸೊ ಪರ್ಯಾಯ ಮಾರ್ಗವಾಗಿ ಟ್ಯಾಂಕರ್ಸ್ ಕೊಡಿಸ್ತಾ ಇದ್ದೀವಿ, ಬೋರ್ವೆಲ್ ಮಾಡಿಸ್ತಾ ಇದ್ದೀವಿ ಮತ್ತು ನೀರು ನಮ್ಮ ಕೆರೆಗಳಲ್ಲಿ ಎಲ್ಲೆಲ್ಲಿದೆ ಯಾವ ರೀತಿ ಅವರಿಗೆ ನೀರು ತರಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದು ಒಂದು ಚಾಲೆಂಜಿಂಗ್ ಜಾಬು. ಈ ಸಲ ಮಾನ್ಸೂನು ನಿಮಗೆಲ್ಲ ಗೊತ್ತಿದ್ದಂತೆ ಫೋರ್ಕ್ಯಾಸ್ಟಲ್ಲಿ 8% ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ತಕ್ಕಂತೆ ನಮ್ಮ ಸರ್ಕಾರದವ್ರು ತಯಾರಿ ಆಗ್ತಾರೆ ಅಂತ ಮಾತನ್ನು ಹೇಳಬಲ್ಲ ನಾನು. ಅಲ್ಲ ರೀ, ನಾನು ಯಾವತ್ತು ನಿಮ್ಮ ಮುಂದೆಲ್ಲ ನನ್ನ ಅನುದಾನ ಸಿಕ್ಕಿಲ್ಲ ಅಂತ ನಾನು ಯಾವತ್ತು ಮೀಡಿಯಾದಲ್ಲಿ ಹೇಳಿಲ್ಲ. ನಾನು ಮೀಡಿಯಾದಲ್ಲಿ ಹೇಳ್ತಿರೋಂಥದ್ದು ಏನು ಅಂತಂದರೆ, ನನಗೆ ಕೆಲವು ತುಮಕೂರು ಜಿಲ್ಲೆಯಿಂದ ಕೆಲವು ವ್ಯವಸ್ಥೆಗಳು ಬದಲಾವಣೆ ಆಗಬೇಕು ಅಂತ ಹೇಳಿದೆ. ಅದನ್ನು ತಕ್ಷಣವೇ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ರು. ಸೊ ಅದು ಒಂದು ಕಡೆ. ಎರಡನೇದು, ಹೌದು ಅಫ್ಕೋರ್ಸ್ ನನಗೆ ಯಥೇಚ್ಛವಾಗಿ ಅನುದಾನಗಳನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು, ಇನ್ನೂ ಬೇಕು ಅಂತ ಒಂದು ಸ್ವಲ್ಪ ಆಸೆಯಲ್ಲಿ ಹೇಳಿದ್ದೇನೆ. ಅದು ಬಿಟ್ಟರೆ ನಾನು ಸರ್ಕಾರದ ವಿಚಾರದಲ್ಲಿ ನನಗೆ ಕೆಲವು ಸಣ್ಣ ಪುಟ್ಟವು ಏನೇನಿದೆ ಅದನ್ನೆಲ್ಲ ನಾನು ಮಾಧ್ಯಮದ ಮುಂದೆ ಹೇಳೋದಕ್ಕಿಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಮುಂದೆ ಹೇಳೋಂಥ ವಿಚಾರಗಳನ್ನು ಹೇಳ್ಕೊತೀನಿ. ಮಂತ್ರಿಗಳು ಸ್ಪಂದಿಸ್ತಾ ಇದ್ದಾರೆ ಸರ್? ಅಫ್ಕೋರ್ಸ್ ನಮ್ಮ ಮಂತ್ರಿಗಳು ಕೆಲವು ಟೈಮಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ ಅವರೇ ಬ್ಯುಸಿಯಾಗಿರ್ತಾರೆ. ಕೆಲವು ಟೈಮಲ್ಲಿ ಅವ್ರದ್ದೇ ಆದಂಥ ಸಮಸ್ಯೆಗಳಿರುತ್ತೆ, ಸವಾಲುಗಳಿರುತ್ತೆ. ನನ್ನ ಕೆಲಸನ, ನನ್ನ ಊರಿದು ಕೆಲಸಗಳನ್ನು ನಾನು ಮಾಡಿಸ್ಕೊಳ್ಳೋ ಸಮರ್ಥನಿದ್ದೇನೆ. ನನ್ನ ಜೊತೆ ವಿಶೇಷವಾದಂಥ ಶಕ್ತಿ ಇದೆ, ನಿಮಗೆಲ್ಲ ಗೊತ್ತಿದ್ದಂತೆ. ಸೊ ಹಾಗಾಗಿ ನನ್ನ ಕೆಲಸಕ್ಕೆ ಯಾವುದೂ ಅಡ್ಡಿ ಆತಂಕಗಳು ಇಲ್ಲ ಅನ್ನೋದನ್ನು ಹೇಳಬಲ್ಲೆ ನಾನು. ವಿಶೇಷ ಶಕ್ತಿಗೆ ಸರ್ ಈಗ ಮೇ 4ರ ಬಳಿಕ ಒಂದು ದೊಡ್ಡ ಶಕ್ತಿ ಸಿಗ್ಬೋದಾ? ಕೊನೆಗೆ ನೀವು ಬರ್ತೀರಿ ಅಂತ ಗೊತ್ತು, ಅದಕ್ಕೆ ನಾನು ಒಂದು ಮಾತನ್ನು ಹೇಳಬಲ್ಲೆ. ಇವತ್ತಿನ ದಿನ ಕರ್ಮನ್ವೇ ವಾದಿಕರಸ್ತೆ ಮಹಾಫಲೇಶು ಕದಾಚನ ಅನ್ನೋದೊಂದು ಭಗವದ್ಗೀತೆಯಲ್ಲಿ ಒಂದು ಗೀತೆ ಇದೆ. ಸೊ ಇವತ್ತಿನ ದಿನ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಲ ಭಗವಂತನಿಗೆ ಬಿಡಬೇಕು. ಅದರಂತೆ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಅ ಲಾಡ್ ಆಫ್ ಎಫರ್ಟ್. ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ 40 ವರ್ಷದಿಂದ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವರಿಗೆ ಒಳ್ಳೆಯ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಭಾಳಷ್ಟು ಜನ ಆಸೆ ಆಕಾಂಕ್ಷೆಯಲ್ಲಿ ಇರೋಂಥದ್ದು ಸಹ ಗೊತ್ತಿದೆ. ಅದರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ಎಲ್ಲರೂ ನಾವೆಲ್ಲ ಆವತ್ತಿಂದಲೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅನ್ನೋದನ್ನು ಆಶಾಭಾವನೆಯಲ್ಲಿ ನಾವಿದ್ದೇವೆ. ನಾನೊಂದು ಅದನ್ನೇ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ
ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಸಿಗುತ್ತೆ ಅಂತ ಹೈಕಮಾಂಡಿಂದ ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರುಗಳು ಇದ್ದಾರೆ ಅಂತ ಅನ್ಕೋತೀನಿ. ಈಗ ಮೇ 4ಕ್ಕೆ ಸಿಎಂ ಅಥವಾ ಡಿಸಿಎಂ ದೆಹಲಿಗೆ ಕರೆದ್ರೆ ಡಿಸಿಎಂ ಪರವಾಗಿ ನೀವೆಲ್ಲ ಶಕ್ತಿ ತುಂಬ ಹೋಗ್ತಾ ಇದ್ದೀರಾ ಸರ್ ಶಾಸಕರು ಅಂತ? ನಮ್ಮ ಪಾರ್ಟಿಲಿ ಭಾಳಷ್ಟು ಒಂದು ಸಿಸ್ಟಮ್ ಇದೆ, ನಿಮಗೆಲ್ಲ ಗೊತ್ತಿದ್ದಂತೆ. ಅವೆಲ್ಲ ನಾವು ಏನೇ ವಿಚಾರಗಳಿದ್ದರೂ ನಮ್ಮ 4 ಗೋಡೆ ಕಾನೂನು ಚೌಕಟ್ಟಲ್ಲಿ, ಪಾರ್ಟಿ ಪಕ್ಷಗಳ ಚೌಕಟ್ಟಲ್ಲಿ ಮಾತನಾಡಬೇಕು. ಸೊ ಹಾಗಾಗಿ ನಾವು ನಿಮ್ಮ ಮೀಡಿಯಾ ಮುಂದೆ ಮಾತನಾಡಿ ಪಾರ್ಟಿಗೆ ಎಲ್ಲೂ ಮುಜುಗರ ತರಬಾರ್ದು ಅನ್ನೋದನ್ನು ನಮ್ಮ ಪ್ರಯತ್ನ ಮತ್ತು ನಮ್ಮ ಚಿಂತನೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತು, ಇವತ್ತಿನ ದಿನ ಎಲ್ಲ ಶಾಸಕರಿಗೂ ಏನಾದರೂ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಅನ್ನೋ ಒಂದು ಭಾಳಷ್ಟು ಜನ ಆಶಾಭಾವನೆಯಲ್ಲಿದ್ದಾರೆ. ಸೊ ಆ ಪ್ರಯತ್ನದಲ್ಲಿ ಮುಖಂಡರುಗಳ್ನ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಈಗಾಗಲೇ ಒಂದು ಟೀಮರು ಹೋಗಿದ್ರು, ಇನ್ನೊಂದು ಟೀಮರು ಹೋಗಬೇಕು ಅಂತ ಇದ್ದಾರೆ. ಅದನ್ನು ಹೋಗೋದ್ರ ತಪ್ಪಿಲ್ಲ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದೇವೆ, ಹೋಗ್ತಾರೆ. ಅದು ಗೊತ್ತಿಲ್ಲ ನನಗೆ ಎಷ್ಟು ಜನ ಏನು ಅಂತ. 2028 ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದ ಎಲ್ಲವನ್ನು ಸರಿಪಡಿಸಲಿ ಅಂತ ಈಗ ಯಾವುದೇ ಏನೇ ಒಂದು ನಿರ್ಧಾರಗಳು ತೆಗೆದುಕೊಂಡು ರಾಜಕೀಯದಲ್ಲಿ ಅದು ಪಕ್ಷಕ್ಕೆ ಒಳ್ಳೆಯದಾಗಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜನರು ಏನು ನಂಬ್ಕೊಂಡು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಸೇವೆ ಮಾಡೋವಂಥ ನಿಟ್ಟಲ್ಲಿ ನಾವು ಹೋಗಬೇಕಾಗಿದೆ. ಸೊ ಹಾಗಾಗಿ ಜಾಸ್ತಿ ನಾವು ನಿಮ್ಮ ಮುಂದೆ ಮಾತನಾಡಿ ಸುಮ್ಮನೆ ಜನಕ್ಕೂ ಬೇಸರ ಆಗಬಾರ್ದು. ದಿನ ಬೆಳಗ್ಗೆ ಇವಾಗ ನಾನು ಮಾತಾಡಿದ್ದೀನಿ, ನೀವು ಹೋಗಿ ತೋರಿಸ್ತೀರಿ, ಏನಪ್ಪ ರಂಗನಾಥ್ ಬರೀ ಇದನ್ನೇ ಮಾತನಾಡ್ತಾ ಇರ್ತಾರೆ ಅನ್ನೋದು ಬದಲು ಇವತ್ತು ನಮಗೆ 5 ಗ್ಯಾರಂಟಿಗಳು ಯಾವ ರೀತಿ ಕೊಟ್ಟೋ ಅದು ಭಾಳ ಉತ್ತಮವಾದಂಥ ಕೆಲಸ. ಅದು ಇವತ್ತು ಇಡೀ ನಾನು ದಾವಣಗೆರೆ ಎಲೆಕ್ಷನ್ಗೆ ಹೋಗಿದ್ದೆ, ಎಷ್ಟು ಜನ ಖುಷಿಪಟ್ಟರು ಅಂತ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಭಾಳಷ್ಟು ಶ್ಲಾಘನೀಯವಾದಂಥ ಮಾತುಗಳು ಕೇಳಿಕೊಂಡು ಅದರಂತೆ ಇನ್ನು ಮುಂದಿನ ಒಳ್ಳೆ ಕಾರ್ಯಕ್ರಮ ಕೊಡಿ ಅನ್ನೋದನ್ನು ನಾವು ಪಕ್ಷದಲ್ಲಿ ಪಾರ್ಟಿಲಿ ಕೇಳ್ತಾ ಇದ್ದೀವಿ. ಸೊ ಅದನ್ನು ನಿರ್ವಹಣಾ ವ್ಯವಸ್ಥೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಈಗ ಅದು ನಾವು ಕರೆಕ್ಟಾಗಿ ಯಾರು ನಿಮ್ಗೆ ಹೇಳ್ತಾ ಇಲ್ಲ. ಒಂದು, ಅವರು ಪೋಲಿಯೋ ಲಿಂಬ್ ಹೆಲ್ತ್ ವೈಸ್ ನಾನು ಹೇಳ್ತೀನಿ ಆ್ಯಸ್ ಅ ಡಾಕ್ಟರ್, ಅವ್ರಿಗೆ ಒಂದು ಪೋಲಿಯೋ ಲಿಂಬ್ ಇರ್ತಿದ್ದರಿಂದ ಬಲಗಾಲು ಪ್ರೆಷರ್ ಜಾಸ್ತಿಯಾಗಿ ಆಸ್ಟಿಯೋಆರ್ಥರೈಟಿಸ್ ಆಗಿತ್ತು, ನೀ ಜಾಯಿಂಟು. ಅದನ್ನು ಭಾಳ ದಿನದಿಂದ ಅವರು ನೀ ಪೇನ್ ಇದ್ದಿದ್ದನ್ನು ಏನು ಮಾಡೋದು ಅಂತ ಸಜೆಷನ್ ಕೇಳಿದಾಗ 3-4 ಕಡೆ ಹೋಗಿದ್ದಾಗ ಅವ್ರಿಗೆ ಸರ್ಜರಿ ಮಾಡ್ಕೋಬೇಕು ಅಂತ ಅಡ್ವೈಸ್ ಮಾಡಿದ್ರು, ನೀ ರೀಪ್ಲೇಸ್ಮೆಂಟು. ನನ್ನೂ ಸಹ ಭೇಟಿ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಸಲಹೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನಾನೊಂದು ಸ್ವಲ್ಪ ಡಿಲೇ ನೋಡೋಣ ಅಂತಲೂ ಹೇಳಿದ್ದೆ. ಅಷ್ಟರಲ್ಲಿ ಅವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಿ ಸರ್ಜರಿ ಮಾಡಿಸ್ಕೊಂಡಿದ್ದಂಥದ್ದು ನಿಮಗೆಲ್ಲ ಗೊತ್ತಿದೆ. ಅವ್ರು ಸರ್ಜರಿ ಮಾಡಿಸ್ಕೊಂಡ ನಂತರ 2 ದಿನ ಚೆನ್ನಾಗಿದ್ದರು, 2 ಡೇಸು. ಅದು ನಂತರ ಸಡನ್ನಾಗಿ ಆಕ್ಸಿಜನ್ ಸ್ಯಾಚುರೇಷನ್ನು ಕಡಿಮೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಆಕ್ಸಿಜನ್ ಕೊಡೋಂಥ ಸಂದರ್ಭದಲ್ಲಿ ಒಂದು 6 ಗಂಟೆ ಆದರೂ ಅವ್ರ ಆಕ್ಸಿಜನ್ ರಿಕವರಿ ನಾರ್ಮಲ್ ಸ್ಟೇಜಿಗೆ ಬರದೇದಾಗ ವೆಂಟಿಲೇಟ್ರಿಗೆ ಹಾಕಿದ್ರು. ವೆಂಟಿಲೇಟ್ರಲ್ಲಿ ಅವರು ಒಂದಿನ ಎಲ್ಲ ನೋಡಿ ಅದು ಎಲ್ಲೋ ಒಂದು ಕಡೆ ವೆಂಟಿಲೇಟ್ರಲ್ಲೂ ಅವರು ಕೆಪಾಸಿಟಿ ಆಫ್ ಆಕ್ಸಿಜನ್ನು ಅಷ್ಟು ರೀಚ್ ಆಗಲಿಲ್ಲ ಅಂದ ತಕ್ಷಣವೇ ಎಕ್ಮೋ ಅಂತ ಮಿಷಿನ್ ಬರುತ್ತೆ, ಅದು ಆರ್ಟಿಫಿಷಿಯಲ್ ಲಂಗು ಮತ್ತು ಹಾರ್ಟನ್ನ ಸಪೋರ್ಟ್ ಮಾಡೋಂಥ ಮಿಷಿನ್ ಅದು. ಸೊ ಹಾರ್ಟು ಮತ್ತು ಲಂಗನ್ನು ಬೈಪಾಸ್ ಮಾಡೋಂಥ ಮಿಷಿನ್ ಹಾಕಿ ಸುಮಾರು ಇವತ್ತು 4 ವಾರ ಆಗಿದೆ. ಚೇತರಿಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನು ಇವತ್ತಿನ ದಿನ ಡಯಾಗ್ನೋಸಿಸ್ ಅಂದರೆ ARDS ಅಂತ ಒಂದು ಲಂಗಲ್ಲಿ ಒಂದು ಕಾಯಿಲೆ ಬರುತ್ತೆ, ಇನ್ಫೆಕ್ಷನ್. ಅದು ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಅಂತಾರೆ, ಅಕ್ಯೂಟು. ಅದಾಗಿ ಲಂಗ್ಸು ಫೈಬ್ರೋಸಿಸ್ ಆಗಿದೆ. ಸೊ ಹಾಗಾಗಿ ಅವರು ಚೇತರಿಕೆ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ರೀತಿ ಆಗಬೇಕಾಗಿರೋಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅಷ್ಟು ಆಗದೇ ಇರೋಂಥದ್ದನ್ನು ಒಂದು ಸ್ವಲ್ಪ ಕಳವಳ ಇದೆ. ಮುಂದಿನ ಇನ್ನು ಸ್ವಲ್ಪ ದಿನದಲ್ಲಿ ಆಗಬೇಕು ಅನ್ನೋದನ್ನು ನಾವು ಸಹ ಅಪೇಕ್ಷೆ ಪಡ್ತಾ ಇದ್ದೇವೆ. ಅವರು ಸ್ಥಿತಿ ಗಂಭೀರವಾಗಿದೆ. ಫಸ್ಟು ಡಿಸಿಷನ್ಸು ಇವೆಲ್ಲ ಫ್ಯಾಮಿಲಿಯವ್ರು ತೆಗೆದುಕೊಳ್ಳೋಂಥದ್ದು, ಸರ್ಕಾರ ಎಲ್ಲ ತೆಗೆದುಕೊಳ್ಳೋದು. ನಮ್ಮ ತಂದೆಯವ್ರಿಗೆ ಏನಾದರೂ ನಾನು ನಿಂತ್ಕೊಂಡು ಡಿಸಿಷನ್ ತೊಗೋಬೇಕು, ನಮ್ಮ ಮನೆಯವ್ರು ತೊಗೋಬೇಕು. ಸೊ ಅವರು ಹೆಲ್ತ್ ಡಿಸಿಷನ್ಸ್ಗಳು ಏನಾದರೂ ರಿವೀಲ್ ಮಾಡಬೇಕು ಅಂತಂದರೆ ಫ್ಯಾಮಿಲಿಯವ್ರದ್ದು ಪರ್ಮಿಷನ್ ತೊಗೊಂಡು ಮಾಡಬೇಕು. ಒಂದಾದರೆ
ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೋಗಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ 2 ಬಾರಿ ಹೋಗಿದ್ದಾರೆ, 2 ಬಾರಿ ಅಲ್ಲ, ಒಂದು 4 ಸಲ ಹೋಗಿದ್ದಾರೆ. ಡಾಕ್ಟರ್ಸ್ ಜೊತೆ ಭಾಳಷ್ಟು ಸುದೀರ್ಘವಾಗಿ ಡಿಸ್ಕಷನ್ ಮಾಡಿದ್ದಾರೆ. ನಾನು ಇದ್ದೆ ಒಂದು ಡಿಸ್ಕಷನಲ್ಲಿ. ಆಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾ ಅನ್ನೋದೊಂದು ಡಿಸ್ಕಷನ್ಸೂ ಸಹ ಬಂದಿತ್ತು. ಅದಾದಮೇಲೆ ಕಿಮ್ಸ್ಗೆ ಇವಾಗ ವೈಟ್ಫೀಲ್ಡಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ವೈಟ್ಫೀಲ್ಡ್ ಅಂತೀನಿ, ಎಲೆಕ್ಟ್ರಾನಿಕ್ ಸಿಟಿಲಿ. ಸೊ ಪ್ರತಿಯೊಂದು ಹಂತದಲ್ಲೂ ನಮ್ಮ ಸರ್ಕಾರದವರು ಯಾವ ರೀತಿ ಅವ್ರಿಗೆ ಮಾನಸಿಕವಾಗಿ ಬಲ ಕೊಡಬೇಕು, ಯಾವ ರೀತಿ ಎಲ್ಲ ಶಕ್ತಿ ತುಂಬಬೇಕು ಅದನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಚ್ಚಿಡೋಂಥ ಅವಶ್ಯಕತೆ ಏನಿಲ್ಲ. ದಿಸ್ ಈಸ್ ದಿ ಪೇಷಂಟ್ದು ಅವ್ರದ್ದು ಏನಿದೆ ಪ್ರೋಗ್ರೆಸ್ಸಸ್ಸು ಅದನ್ನು ಹೇಳಬೇಕು ಅಂದರೆ, ಆಚೆ ರಿವೀಲ್ ಮಾಡಬೇಕು ಅಂದರೆ ಫ್ಯಾಮಿಲಿಯವ್ರು ಫಸ್ಟ್ ಪರ್ಮಿಷನ್ ಕೊಡಬೇಕು. 2ನೇದು ಹಾಸ್ಪಿಟ್ಲರು, 2ನೇದು ದೇ ಶುಡ್ ಡಿಸೈಡ್, 3ನೇದು ಸರ್ಕಾರದವ್ರು ತಗೋಬೇಕು. ಸೊ ಹಾಗಾಗಿ ಅದರಲ್ಲೇನು ಮುಚ್ಚಿಡೋಂಥ ಅವಶ್ಯಕತೆ ಇಲ್ಲ. 1, 2ನೇದು ಅದರಿಂದ ಏನು ನೀವು ಪಬ್ಲಿಕ್ ಮಾಡಿ ನಿಮಗೆ ಬೇರೆ ರೀತಿಯ ತೊಂದರೆಗಳು ಆಗಬಾರ್ದು ಅಂಥೇಳಿ ಅದನ್ನು ಯಾವ ರೀತಿ ಅದಕ್ಕೆ ಕೋಡ್ ಆಫ್ ಒಂದು ಪ್ರೋಟೋಕಾಲ್ ಇರೋದು ಅದರಂತೆ SOP ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ. ನಾನು ಈ ಹಂತದಲ್ಲಿ ರಿಕವರಿ ಇಲ್ಲದೆ ಇರುವಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸರ್. 2-3 ಸ್ಕೂಲ್ ಆಫ್ ಥಿಂಕಿಂಗ್ ಇದೆ. ಒಂದು ಈ ಹಂತದ ಒಂದು ಸ್ಟೇಜ್ ಆಫ್ ಒಂದು ಫೇಸ್ 4 ಸ್ಟೇಜಸ್ ಇರುತ್ತೆ. ಯಾವ ಸ್ಟೇಜಲ್ಲಿ ಅನುಕೂಲತೆ ಆಗುತ್ತೆ, ಯಾವ ಸ್ಟೇಜಲ್ಲಿ ಅನಾನುಕೂಲತೆ ಆಗುತ್ತೆ ಅನ್ನೋದನ್ನು ಪ್ಲಸ್ಸು ಮೈನಸ್ಸು ಇದೆ. ಇದು ಒಂದು ಸ್ಟೇಜು ದಾಟಿದ್ದಾರೆ. ಈ ಸ್ಟೇಜಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ನು ಅನುಕೂಲತೆ ಸಾಕಷ್ಟು ಆಗೋದಿಲ್ಲ ಅನ್ನೋ ಮಾತು ಡಾಕ್ಟರ್ಸಲ್ಲಿ ಆಗಿರೋದ್ರಿಂದ ಇವತ್ತು ವೆಯ್ಟ್ ಮಾಡಿ ನೋಡ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.